ದರ್ಶನ್ಗೆ ಆಪ್ತನ ಮಾಫಿ ಸಾಕ್ಷ್ಯದ ಸಂಕಷ್ಟ ಎದುರಾಗಿದೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ. ಇಂದು ಪ್ರದೋಷ್ ಅರ್ಜಿಯ ಸಂಬಂಧ ಆದೇಶ ಹೊರಬೀಳಲಿದೆ. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಪ್ರದೋಷ್ ಅರ್ಜಿಯ ಸಂಬಂಧ ವಾದ ಪ್ರತಿವಾದ ಆಗಿದೆ. ಇಂದು ಅಂತಿಮ ಆದೇಶವನ್ನ ನೀಡಲಿರುವಂತದ್ದು ಕೋರ್ಟ್. ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಮಾಫಿ ಸಾಕ್ಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ದರ್ಶನ್ ಪರ ವಕೀಲರು ಮುಂದಾದ್ರೂ ಆದ್ರೆ ಅದನ್ನ ಒಪ್ಕೊಂಡಿಲ್ಲ ಕೋರ್ಟ್. ಯಾಕೆಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ಕೂಡ ಉಲ್ಲೇಖ ಮಾಡಿ ಪ್ರಸನ್ನ ಕುಮಾರ್ ಅವರು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಆ ಒಂದು ಪ್ರಕರಣವನ್ನ ಕೂಡ ಉಲ್ಲೇಖ ಮಾಡಿದಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅದು ರಿಜೆಕ್ಟ್ ಆಯ್ತು. ಸೊ ಹೀಗಾಗಿ ಇವತ್ತು ಆದೇಶ ಬರುತ್ತೆ. ಪ್ರದೋಷ್ ಅರ್ಜಿಯ ಸಂಬಂಧ ವಾದ ಪ್ರತಿವಾದ ಈಗ ಆಲ್ರೆಡಿ ಆಗಿರುವಂಥದ್ದು. ಮಾಫಿ ಸಾಕ್ಷಿ ಪರಿಗಣಿಸಿದ್ರೆ ಮುಂದೇನು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಇರುವಂತ ಟೆನ್ಷನ್. ಯಾಕೆಂದ್ರೆ ಆ ಮಾಫಿ ಸಾಕ್ಷಿಯ ಅರ್ಜಿ 11 ಪುಟಗಳ ಅರ್ಜಿಯನ್ನ ಹಾಕಿದಾರಲ್ಲ ಪ್ರದೋಷ್, ಆತನ ಒಂದು ಅರ್ಜಿಯಲ್ಲಿ ಸವಿಸ್ತಾರವಾಗಿದೆ. ಹೈಲೈಟ್ಸ್ ಏನೇನು ಅನ್ನೋಂಥದ್ದನ್ನ ಕೂಡ ನಾವು ನಿಮ್ಗೆ ನಿನ್ನೆ ತೋರಿಸ್ತಾ ಇದ್ವಿ. ದರ್ಶನ್ ಅದ್ರಲ್ಲಿ ಯಾವ ರೀತಿಯಾಗಿ ತಗಲಾಕೊಂಡಿದ್ದಾರೆ, ಏನೇನೆಲ್ಲ ಆಗಿತ್ತು. ಜೂನ್ 8ನೇ ತಾರೀಕು 2024 ಸಂದರ್ಭದಲ್ಲಿ ಪವನ್ ಬಂದ್ ಏನ್ ಹೇಳ್ದ ದರ್ಶನ್ಗೆ. ದರ್ಶನ್ ನಂತರ ಪವಿತ್ರ ಗೌಡನ್ ಕರ್ಕೊಂಡು ಹೋಗಿ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದು, ಪಟ್ಟಣಗೆರೆ ಶೆಡ್ನಲ್ಲಿ ಏನಾಯ್ತು ಇದೆಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಉಲ್ಲೇಖ ಮಾಡಿರುವಂತದ್ದು ಪ್ರದೋಷ್. ಸೊ ಅದನ್ನ ಪರಿಗಣಿಸಿದ್ದೆ ಆದ್ರೆ ದರ್ಶನ್ಗೆ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಟೆಕ್ನಿಕಲ್ಲು FSL ಸಾಕ್ಷ್ಯಗಳಿದಾವೆ, ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು ಈ ಪ್ರಕರಣ. ಪೊಲೀಸರು ಆ ರೀತಿಯಾಗಿ ತನಿಖೆಯನ್ನ ಮಾಡಿದ್ದಾರೆ. ಅತಿ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಬೇರೆ ಇದೆ. ಸೊ ಇವತ್ತು ಏನ್ ಆದೇಶ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ.